ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಮತಾಂಧ ಶಕ್ತಿಗಳ ವಿರುದ್ಧ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಯಿತು. ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಸರ್ವಧರ್ಮೀಯರು ಪಾಲ್ಗೊಂಡು ಸಾಮರಸ್ಯದ ಘೋಷಣೆಗಳನ್ನು ಮೊಳಗಿಸಿದರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿ ಮತಾಂಧ ಶಕ್ತಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಅಬ್ದುಲ್ ರಜಾಕ್, ಎಲ್ಲಾ ಧರ್ಮದವರನ್ನು ಒಳಗೊಂಡ ಕಾಂಗ್ರೆಸ್ ಪಕ್ಷ ಸಹಜವಾಗಿ ಯಾವುದೇ ಧರ್ಮೀಯರಿಗೆ ಅನ್ಯಾಯವಾದಾಗ ಧ್ವನಿ ಎತ್ತಲಿದೆ. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಘಟನೆ ಬಗ್ಗೆ ಪ್ರಧಾನಿ ಮೋದಿ ಮೌನ ವಹಿಸಿರುವುದು ಖಂಡನೀಯ ಎಂದರು. ಕಾಂಗ್ರೆಸ್ ಪಕ್ಷ ಜಾತ್ಯತೀತ ತಳಹದಿಯ ಮೇಲೆ ನೆಲೆ ನಿಂತಿರತಕ್ಕಂಥ ಪಕ್ಷ. ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಜಾತಿಯ, ವಿವಿಧ ಭಾಷೆಯ ಜನರಿರ್ತಕ್ಕಂಥ ಈ ದೇಶದಲ್ಲಿ ಎಲ್ಲ ಧರ್ಮೀಯರನ್ನ, ಎಲ್ಲ ವರ್ಗದ ಜನರನ್ನ ಒಂದಾಗಿ ಒಟ್ಟಾಗಿ ಕೊಂಡೊಯ್ದಾಗ ಮಾತ್ರ ಈ ದೇಶವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಧರ್ಮದ ಜನರು ಗುರುತಿಸಿಕೊಂಡಿದ್ದಾರೆ. ಸಹಜವಾಗಿ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಧ್ವನಿ ಎತ್ತಬೇಕಾಗ್ತದೆ. ಇವತ್ತು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಹಿಂಸೆಗಳು ತಾಂಡವಾಡ್ತಾ ಇದ್ದಾವೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ನೆರೆಯ ಬಾಂಗ್ಲಾದೇಶದಲ್ಲಿ ಕಳೆದ ಒಂದು ತಿಂಗಳ ಈಚೆಗೆ ಅಶಾಂತ ತಾಂಡವಾಡ್ತಾ ಇದೆ. ಅಲ್ಲಿ ಸರ್ಕಾರ ಇವತ್ತು ಪತನ, ಜನರ ಪ್ರತಿಭಟನೆಯಿಂದ ಸರ್ಕಾರ ಪತನ ಆಗಿದೆ. ಇವತ್ತು ಅಲ್ಲೇ ನಮಗೆ ಗೊತ್ತಿರುವ ಹಾಗೆ ನಮ್ಮ ಹಿಂದೂ ಸಹೋದರರ ಮೇಲೆ, ಆ ದೇಶದ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಸಮುದಾಯವಾಗಿರತಕ್ಕಂಥ ಹಿಂದೂ ಸಮುದಾಯದ ಮೇಲೆ ಅಲ್ಲಿನ ಮತಾಂಧ ಇವತ್ತು ಶಕ್ತಿಗಳು ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮೀಯರನ್ನ ಒಳಗೊಂಡಂಥ ಪಕ್ಷ, ಎಲ್ಲ ಧರ್ಮದ ಜನರನ್ನ ಪ್ರತಿನಿಧಿಸಿದ ಪಕ್ಷ. ಹಾಗಾಗಿ ಇಂತಹ ಮತಾಂಧ ಶಕ್ತಿಗಳ ಅಟ್ಟಹಾಸವನ್ನ, ದೌರ್ಜನ್ಯವನ್ನ ನಾವು ಒಕ್ಕೊಲಿನಿಂದ ಖಂಡಿಸ್ತಾ ಇದ್ದೇವೆ. ಇಂಥ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕಾಗಿ ಮೌನ ತಾಳಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಹಿಂದೂ ಧರ್ಮವನ್ನು ಗುತ್ತಿಗೆ ಪಡೆದುಕೊಂಡಂತೆ ವರ್ತಿಸಿದ ಬಿಜೆಪಿ ಪಕ್ಷ ಇವತ್ತು ಈ ಬೀದಿಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಇತರೆ ಧರ್ಮೀಯರ ವಿರುದ್ಧ ದ್ವೇಷ ಸಾಧಿಸುವ ಮತಾಂಧ ಮನಸ್ಥಿತಿಗಳ ವಿರುದ್ಧ ಕಾಂಗ್ರೆಸ್ ಸದಾ ಧ್ವನಿ ಎತ್ತಲಿದೆ. ಎಲ್ಲೆಡೆ ಸಾಮರಸ್ಯ, ಸಹಬಾಳ್ವೆ ನೆಲೆಸಬೇಕೆಂಬುದೇ ಕಾಂಗ್ರೆಸ್ನ ಧ್ಯೇಯ ಎಂದರು. ವಿಶ್ವ ಶಾಂತಿಗೆ ಭಂಗ ಬರುವಂಥ ವಿಚಾರ, ಎಲ್ಲಿ ಭಾರತದಿಂದ ವಸುದೈವ ಕುಟುಂಬಕಂ ಅಂತ ಹೇಳದಂಥ ಒಂದು ಸಂಸ್ಕೃತಿ ನಮಗೇ ಸೇರಿದಂಥ ಮತ್ತೇನು ಪಾಕಿಸ್ತಾನ್, ಬಲೂಚಿಸ್ತಾನ್, ಬಾಂಗ್ಲಾ ಅಲ್ಲಿ ಇವತ್ತಿಗೂ ನಾವು ಜಾಗ್ರಫಿಕಲಿ ಬೇರೆ ಆಗಿದ್ರು ಮೊದಲಿನ ವಸ್ತುಸ್ಥಿತಿ ಇವತ್ತೇನು ಇವರು ಹೇಳ್ತಾ ಇದ್ದಾರೆ, ಅಖಂಡ ಭಾರತ ಅಂತ ಹೇಳ್ತಾ ಇದ್ದಾರೆ. ಆ ಅಖಂಡ ಭಾರತದಲ್ಲಿ ಇವರು ಯಾರ ಸಾಮ್ರಾಟರು ಅಂತ ಹೇಳ್ಕೊಳ್ತಾ ಇದ್ದಾರೆ, ಅವರಿಗೆ ತೊಂದರೆ ಆಗ್ತಿರೋ ಸಂದರ್ಭದಲ್ಲಿ ಅಲ್ಲಿ ರಾಕ್ಷಸೀಯ ಪ್ರವೃತ್ತಿ ಅಂದರೆ ಮಾನವೀಯತೆಯನ್ನು ಮರೆದು ಒಂದು ಮತಾಂಧತೆ, ಅಂದರೆ ಮತಾಂಧತೆಯವರಿಗೆ ಯಾವುದೇ ಜಾತಿ ಧರ್ಮದ ರಕ್ಷಣೆ ಇರೋದಿಲ್ಲ, ಖಂಡಿತ ಇರಲೂಬಾರ್ದು. ಅವ್ರಿಗೆ ಯಾವುದೇ ಧರ್ಮ ಇರ್ಬೋದು. ಒಬ್ಬ ಆ ಸಾಧಾರಣ ಮೀಡಿಯಾಗಳಲ್ಲಿ ತಾವು ನೋಡಿದಾಗ ಅವರು ಮನುಷ್ಯರು ಅಂತ ಹೇಳಲಿಕ್ಕೆ ಯಾವುದೇ ಇಂಥ ಒಂದು ಕನಿಷ್ಠ ಇದೇ ಇರೋದೇ ಅಂಥ ವ್ಯಕ್ತಿಗಳ ನಡವಳಿಕೆಯನ್ನು ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬ ಭಾರತೀಯತೆ ಯಾರ ಮನಸ್ಸಲ್ಲಿದೆ, ಏನಂದರೆ ವಿಶ್ವ ಮಾನವ ಸಂದೇಶ ಕೊಟ್ಟಂಥ ಧರ್ಮ ದೇಶದಲ್ಲಿ ನಾವು ಹುಟ್ಟಿದ್ದೀವಿ. ಖಂಡಿತವಾಗಲೂ ಈಗ ನಡೀತಾ ಇರುವಂಥ ವ್ಯವಸ್ಥೆ, ಈ ಮತಾಂಧತೆ, ಇದ್ರ ಬಗ್ಗೆ ಭಾರತ ದೇಶದ ಪ್ರತಿ ಒಬ್ಬ ಪ್ರಜೆಯು ಇದಕ್ಕೆ ತೀವ್ರವಾಗಿ ನಾವು ಈಗ ವಿರೋಧಿಸಬೇಕಾಗ್ತದೆ. ಅದೇ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಅಥವಾ ಯಾವುದೇ ಧರ್ಮದ ಮೇಲೆ, ಅಂದರೆ ಸರ್ವಧರ್ಮ ಸಮಾನತೆ ಹೊಂದಿರುವಂಥ ಕಾಂಗ್ರೆಸ್ ಪಕ್ಷ ಯಾವುದೇ ಧರ್ಮದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಆದಾಗ ಪ್ರಪಂಚದ ಯಾವುದೇ ಮೂಲೆಯಲ್ಲಾಗಲಿ ನಾವು ವಿರೋಧ ಮಾಡ್ತೀವಿ ಅನ್ನೋ ಒಂದು ಸಂದೇಶಕ್ಕೋಸ್ಕರ ಇವತ್ತೆಲ್ಲ ನಮ್ಮ ನಾಯಕರ ನೇತೃತ್ವದಲ್ಲಿ ನಾವಿಲ್ಲಿ ಸೇರಿದ್ದೀವಿ. ಇದನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಬೇರೆ ದೇಶದಲ್ಲಿರುವಂಥ ಸ್ನೇಹಾಚಾರ ಬೆಳೆಸ್ತೀನಿ, ಅದು ಮಾಡ್ತೀನಿ ಅಂತ ಹೇಳೋರು ತುರ್ತಾಗಿ ಅಲ್ಲಿ ನಡೀತಾ ಇರೋಂಥ ಹಿಂದೂ ಸೋದರ ಮೇಲೆ ನಡೀತಾ ಇರೋಂಥ ದೌರ್ಜನ್ಯನ ನಿಲ್ಲಿಸೋವಂಥ ಉಗ್ರ ಕ್ರಮ, ಬೇರೆದ್ರ ಬಗ್ಗೆ ಇನ್ಸ್ಟೆಂಟ್ ದಾಳಿ ಮಾಡ್ತೀನಿ, ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀನಿ, ಅವ್ರು ನಿಮ್ಮ ಹತ್ತಿರೋ ಶಕ್ತಿಯಿಂದ ನೀವು ಯಾರ ಬಗ್ಗೆ ಹೇಳ್ಕೊಳ್ತೀರೋ ಅವ್ರಿಗೆ ಆಗ್ತಾ ಇರೋ ತೊಂದರೆ ನೀವು ಕೂಡಲೇ ಕಾಪಾಡಬೇಕು ಅಂತ ಒಂದು ಆಗ್ರಹ ಮಾಡ್ತಾ, ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲೇ ಇರಲಿ ಯಾರನೇ ಮೇಲೆ ದೌರ್ಜನ್ಯ ಆದ್ರನ್ನ ಕಡಿಸ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ. ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ಮಾತನಾಡಿ, ವಿಶ್ವಮಾನವ ಸಂದೇಶ ನೀಡಿದ ಭಾರತದಲ್ಲಿ ಪ್ರತಿಯೊಬ್ಬರೂ ಕೂಡ ಇಂತಹ ಮತಾಂಧ ಶಕ್ತಿಗಳ ವಿರುದ್ಧ ಹೋರಾಡಬೇಕಾಗಿದೆ. ಅಂತೆಯೇ ಸರ್ವಧರ್ಮ ಸಮಾನತೆ ಪ್ರತಿಪಾದಿಸುವ ಕಾಂಗ್ರೆಸ್ ಪಕ್ಷ ಕೂಡ ಈ ಕೃತ್ಯವನ್ನು ಪ್ರಬಲವಾಗಿ ಖಂಡಿಸುತ್ತದೆ ಎಂದರು.
ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ 1971ರಲ್ಲಿ 17 ದಿವಸದಲ್ಲಿ ಈ ಜಗತ್ತಿನ ಭೂಪಟದಲ್ಲಿ ಮತ್ತೊಂದು ರಾಷ್ಟ್ರವನ್ನು ಉದಯವಾಗುವಂತೆ ಮಾಡಿದ್ರು. ಕೇವಲ 17 ದಿನದ ಐತಿಹಾಸಿಕ ಒಂದು ಯುದ್ಧ ಮುಗಿದಿದ್ದರೆ ಅದೇ ಒಂದು ಕ್ರಾಂತಿ. ಬಹುಶಃ ಇವತ್ತು ಉಕ್ರೇನ್ ಆಗಲಿ ಇಸ್ರೇಲ್ ಆಗಲಿ ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಯುದ್ಧ ನಡೀತಿರೋ ನೋಡಿರ್ಬೋದು, ವರ್ಷಗಳಾದರೂ ಮುಗಿದಿಲ್ಲ. ಒಂದು ರಾಷ್ಟ್ರವೇ ಸ್ವತಃ ಉದಯವಾಯಿತು. ಅದು ಕಾಂಗ್ರೆಸ್ನ ಶಕ್ತಿ, ಅದು ಶ್ರೀಮತಿ ಇಂದಿರಾ ಗಾಂಧಿ ಶಕ್ತಿ. ಇದುವರೆಗೂ ಕೂಡ ನಮ್ಮ ಜೊತೆ ಅದು ಸ್ನೇಹಶೀಲ ರಾಷ್ಟ್ರವಾಗಿ ಮುಂದುವರ್ಕೊಂಡು ಬಂದಿದೆ. 1905ರಿಂದಲೂ ಕೂಡ ಬ್ರಿಟಿಷರು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಂದು ಐಕ್ಯತೆಯನ್ನು ಮುರಿಯುವ ಸಲುವಾಗಿ ಅನೇಕ ಧರ್ಮಭಂಗದ ಪ್ರಯತ್ನಗಳನ್ನ ಮಾಡಿಕೊಂಡೇ ಬಂದಿದ್ದಾರೆ. 1905ರಲ್ಲಿ ಬಂಗಾಳವನ್ನು ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ ಅಂತ ಮುಸ್ಲಿಂ ಬಾಹುಳ್ಯ ಮತ್ತು ಹಿಂದೂ ಬಾಹುಳ್ಯ ಪ್ರದೇಶವನ್ನಾಗಿ ವಿಂಗಡಿಸಿದರು. ಆ ದಿನದಿಂದಲೂ ಕೂಡ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅದರ ವಿರುದ್ಧ ಪ್ರಬಲವಾದ ಹೋರಾಟವನ್ನು ರೂಪಿಸಿಕೊಂಡು ಬಂದಿದೆ. ಪ್ರತಿಭಟನೆಯಲ್ಲಿ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಸದಸ್ಯ ಶಾಜಿ, ಪುರಸಭಾ ಸದಸ್ಯರಾದ ದಿನೇಶ್, ಶಿವಕುಮಾರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು.